ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ ಹೇಗೆ ರೆಡಿ ಮಾಡ್ತಾ ಇದ್ದೀನಿ ಅಂತ ನೀವು ನೋಡಿ. ಮಾತಾಡಬೇಕು. ಏನಿದೆ ಸ್ಕೂಲಲ್ಲಿ? ಸ್ಟೇಜ್. ಏನು ಸ್ಟೇಜ್? ಸ್ಪೀಚ್. ಹೌದಾ? ಮಕ್ಕಳು ಸೈಲೆಂಟಾಗಿದ್ದರೆ ಮೇಕಪ್ ಮಾಡೋದು ತುಂಬ ಈಸಿ ಆಗುತ್ತೆ. ಅವಳು ಯಾವಾಗಲೂ ಸೈಲೆಂಟಾಗಿ ಮೇಕಪ್ ಮಾಡಿಸ್ಕೊತಾಳೆ. ಅವಳಿಗೆ ಮೇಕಪ್ ಮಾಡೋದಂದರೆ ತುಂಬ ಇಷ್ಟ. ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಾ ಡ್ಯಾನ್ಸಿಗೆ? ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು? ತುಂಬ ಬ್ಯೂಟಿಫುಲ್. ಬ್ಯೂಟಿಫುಲ್ ಅಂದರೆ ಏನು? ಸೊ ಎಲಿಗೆಂಟ್. ಸೋ ಎಲಿಗೆಂಟಾ? ಯಾರನ್ನ ಕರ್ಕೊಂಡು ಹೋಗ್ತಿದ್ದೀರಾ ಗ್ರ್ಯಾಂಡ್ ಪೇರೆಂಟ್ಸ್ ಡೇಗೆ? ಬೇಬಿ ಅಜ್ಜಿ ಮತ್ತೆ ಯಾರು? ತಾತ. ಏನೇನು ಮಾಡ್ತಾರೆ ಇವತ್ತು ಪ್ರೋಗ್ರಾಮಲ್ಲಿ? ಸ್ಪೀಚ್ ಡ್ಯಾನ್ಸ್ ಕಲ್ತಿದ್ದೀರಾ? ಸ್ಪೀಚ್ ಯಾರ ಬಗ್ಗೆ ಸ್ಪೀಚ್ ಮಾಡೋದು? ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ. ಗ್ರ್ಯಾಂಡ್ ಪೇರೆಂಟ್ಸ್ ಯಾರು ನಿಮಗೆ? ಅಜ್ಜಿನಾ? ಗ್ರ್ಯಾಂಡ್ ಪೇರೆಂಟ್ಸ್ ಇಷ್ಟನಾ? ಹೌದು. ಎಷ್ಟಿಷ್ಟ? ತುಂಬ ಅಂದರೆ ಎಷ್ಟಿಷ್ಟ? ತುಂಬ ಇಷ್ಟನಾ? ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಎದ್ರುಕೋತೀರಾ? ಇವತ್ತು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗೋದಲ್ಲ ನೀವು? ಎದ್ರುಕೋತೀರಾ? ನನ್ನ ಮಗಳು ಫಸ್ಟ್ ಟೈಮ್ ಸ್ಟೇಜಲ್ಲಿ ಸ್ಪೀಚ್ ಮಾಡ್ತಾ ಇದ್ದಾಳೆ. ನನಗೆ ಏನು ಮಾಡ್ತಾಳೆ ಅಂತ ಭಯ ಇದೆ. ಬಟ್ ನನ್ನ ಮಗಳಿಗೆ ತುಂಬ ಕಾನ್ಫಿಡೆಂಟ್. ನಾನು ಮಾಡ್ತೀನಿ ಅಂತ ನನಗೆ ಧೈರ್ಯ ಹೇಳ್ತಾ ಇದ್ದಾಳೆ. ಆಲ್ಮೋಸ್ಟ್ 3 ವೀಕ್ಸಿಂದ ಮಗಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಫೈನಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇವತ್ತು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಐ ಹೋಪ್ ಮಗಳು ಇವತ್ತು ಸ್ಟೇಜಲ್ಲಿ ಧೈರ್ಯದಿಂದ ಮಾತಾಡ್ತಾಳೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಡ್ಯಾನ್ಸ್ ಸ್ಪೀಚ್ ಗ್ರ್ಯಾಂಡ್ ಪೇರೆಂಟ್ಸ್ ಇತ್ತು, ಅದಕ್ಕೆ ನಾನು ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಮುದ್ದೆ ಕಾಣಿಸ್ತೀರಮ್ಮ. ಅದೇನು ಗೊತ್ತಾ, ಕಟ್ ಕೂದಲಿದೆಯಲ್ಲ ನಿಮಗೆ, ಅದು ಬ್ಯೂಟಿಫುಲ್ ಕಾಣೋಂಗೆ ಆಗುತ್ತೆ. ಇಲ್ಲೊಂದು ಬಳೆ ಚೆನ್ನಾಗಿ ಬಿಟ್ಟಾಣಿ. ಪಪ್ಪನಿಗೆ ದೋಸೆ ಬಳೆನ, ಪಪ್ಪನಿಗೆ ದೋಸೆ ಇಲ್ಲ ಬಳೆನ, 2 ಕೈಲಿ ತರಿಸಿ. ಚೆನ್ನಾಗಿದೆ. ಇದು ಆಚೆ ಆಗ್ತಿದೆಯಾ? ಆಚೆ ಇಷ್ಟ. ಅಮ್ಮ ಹೇಗೆ ಡ್ಯಾನ್ಸ್ ಮಾಡ್ತೀಯ? ಪ್ರಾಕ್ಟೀಸ್ ಮಾಡಿ. ಮಗಳನ್ನು ರೆಡಿ ಮಾಡಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಫಂಕ್ಷನ್ಗೆ ಕಳಿಸಾಯಿತು. ಮತ್ತು ನಾನು ನನ್ನ ಕಾಲೇಜ್ ಡ್ಯೂಟಿಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ.